ಮನಮಂದಿರದಲ್ಲಿ ಜ್ಯೋತಿಯ ಬೆಳಗ್ಗೆ, ಮನಮಂದಿರದಲ್ಲಿ ಜ್ಯೋತಿಯ ಬೆಳಗ್ಗೆ, ವರದೆ ಶಾರದೆ ಅನವರತವು ಅನವರತವು ವಿದ್ಯಾದಿ ದೇವತೆ ಸಜ್ಜನ ವಂದಿತೆ, ಕೋವಿಲೆ ಸುರಖ್ಯಾತೆ. ವಿದ್ಯಾದಿ ದೇವತೆ ಸಜ್ಜನ ವಂದಿತೆ, ಕೋವಿಲೆ ಸುರಖ್ಯಾತೆ. ಸುರನರ ವಿನುತೆ ದುರಿತ ವಿರಹಿತೆ, ಸುರನರ ವಿನುತೆ ದುರಿತ ವಿರಹಿತೆ, ಬುದ್ಧಿಯ ಕರುಣಿಸು ಮಾತೆ. ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ವೀಣಾಪಾಣಿ ಪನ್ನಗ ವೇಣಿ, ಜನನುತೆ ಕನ್ನನ ರಾಣಿ. ವೀಣಾಪಾಣಿ ಪನ್ನಗ ವೇಣಿ, ಜನನುತೆ ಕನ್ನನ ರಾಣಿ. ಪತಿತೋದ್ಧಾರಿಣಿ ಅಭಯ ಪ್ರದಾಯಿನಿ, ಪತಿತೋದ್ಧಾರಿಣಿ ಅಭಯ ಪ್ರದಾಯಿನಿ. ವಾಣಿ ಕಲ್ಯಾಣಿ ವರದವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ಮನಮಂದಿರದಲ್ಲಿ ಜ್ಯೋತಿಯ ಬೆಳಗ್ಗೆ, ಮನಮಂದಿರದಲ್ಲಿ ಜ್ಯೋತಿಯ ಬೆಳಗ್ಗೆ, ವರದೆ ಶಾರದೆ ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು ನಿನ್ನ. ಇಷ್ಟಪಡ್ತಾ ಇದ್ದೇನೆ. ಆ್ಯಕ್ಚುಲಿ ಸೀತಾರಾಮ ಶೆಟ್ಟಿ 90ನವನು, ನಮ್ಮ ಸ್ನೇಹಿತ. ಇವರು ವಿವಾಹ ಆಗಿದ್ದು ಅಮಿತಾ ಹಾಲ್ನವರನ್ನು. ಅವರು ಬ್ರಹ್ಮಾವರದವರು. ಅವರಿಗೆ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋದು ಯುನೈಟೆಡ್ ನೇಷನ್ಸಲ್ಲಿ. ಸೀತಾರಾಮವನ್ನು ಫಿಶರೀಸ್ನಲ್ಲಿ PhD ಮಾಡಿಕೊಂಡಿದ್ದಾನೆ. ಈಗ ಯುನೈಟೆಡ್ ನೇಷನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈ ಡಿಸೆಂಬರಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅವನು ಕಾಂಬೋಡಿಯಾದಲ್ಲಿ ವರ್ಕ್ ಮಾಡ್ತಾ ಇರೋದು. ಹಾಗೂ ಸದ್ಯಕ್ಕೆ ಅವನ ರೆಸಿಡೆನ್ಸಿ ಇರೋದು ಉಡುಪಿಯಲ್ಲಿ. ಅಷ್ಟೇ ಕಾಂಬೋಡಿಯಾ ಮಾತ್ರ ಅಲ್ಲದೆ ಅವನು ಆಫ್ರಿಕಾದಲ್ಲಿ, ಮತ್ತು ಅಮೆರಿಕ, ವಿಯೆನ್ನಾ, ಯುರೋಪು ಮತ್ತು ಏಷ್ಯಾದ ಬಾಂಗ್ಲಾದೇಶದಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಸೀತಾರಾಮನಿಗೆ 2 ಮಕ್ಕಳು. ಮಗಳು ಸುಮಿತಾ ಅಂತ MS, ಸ್ತ್ರೀರೋಗ ತಜ್ಞೆ, ಮ್ಯಾರಿಡ್ ಟು ವಿವೇಕ್ ಆಂಕಾಲಜಿ ಸರ್ಜನ್.
ಮಗ ಮನೀಶ್ ಅಂತ MBBS ಮಾಡಿದ್ದಾನೆ KMCಯಲ್ಲಿ. ಈಗ USA MD ಮಾಡ್ತಾ ಇದ್ದಾನೆ. ಇದಿಷ್ಟು ನನ್ನ ಸ್ನೇಹಿತ ಸೀತಾರಾಮನ ಪರಿಚಯ. ಥ್ಯಾಂಕ್ ಯು ಉಸ್ಮಾನ್ರೆ. ಉಸ್ಮಾನ್ ಮತ್ತು ನಾನು ಹುಟ್ಟಿದ ಊರು ಒಂದೇ ಹೈಕ್ಯಾಡಲ್ಲಿ. ನಾನು ಹುಟ್ಟಿದ ಹೈಕ್ಯಾಡಿಗೆ ಹೋಟೆಲ್ ಜಾಗ. ನನಗೆ ಆ ಜಾಗದಲ್ಲಿ ಇವ್ರು ಬಂದು ಇವ್ರು ಮಾಡಿದ್ರು. ಅಷ್ಟೇ ಅಲ್ಲ, ಅವನು ಇರ್ತಾನೆ ಇವರ ಮನೆಯ ಜಾಗ ನನ್ನ ಮನೆ ಮುಟ್ಟಿ. ನಾವು ಆಚೆ ಈಚೆ ಹಬ್ಬತ್ತಿ ಇವ್ರ ಮನೆ ನೋಡಿದ್ರೆ ನಮ್ಮ ಮನೆ ನೋಡಿದ್ರೆ ಅವರ ತಂದೆ ನೆಟ್ಟ ಒಂದು ರಂಗೆ ಗಿಡ ಇತ್ತು. ನಾನು ನಮ್ಮದು ಎಷ್ಟು 4 ಇಯರ್ ಬ್ಯಾಕ್ ನಾವು ಅದನ್ನು ಬಾವಿ ತೊಗೊಳ್ಳಿಗೋಸ್ಕರ ತೆಗೆಸಿದ್ದೇವೆ. ಅಲ್ಲಿವರೆಗೆ ಗಿಡ ಇತ್ತು, ತಂದೆ ನೆಟ್ಟ ಗಿಡ. ಇವರು ಮತ್ತು ಇವರು ಸೈಕಿಯವರೆಲ್ಲ ಹೈಕ್ಯಾಡಿಯವರು, ಅವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ಅಪ್ಪ ತೀರಿಯೋದ ಮೇಲೂ ಅವರೆಲ್ಲ ಬರ್ತಾ ಇರ್ತಿಲ್ಲ ಅಮ್ಮನ ಅಷ್ಟು ಒಂದು ಕ್ಲೋಸ್ ಕಮ್ಯುನಿಟಿ. ಸೊ ಅದಕ್ಕೆ ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ಹಿಮ್. ಉಸ್ಮಾನ್ ಅವರು ಅವ್ರ ಹೆಂಡತಿ ಶಮ ಚಿತ್ರದುರ್ಗದವರು, ನಾವು ಮೀಟ್ ಮಾಡಿದ್ದೇವೆ. ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶ್ ಆಫೀಸರ್ ಆಗಿ ರಿಟೈರ್ ಆಗಿದ್ದಾರೆ ರೀಸೆಂಟ್ಲಿ. ಇದಕ್ಕಿಂತ ಮುಂಚೆ ಅವರು ಹಾಸನ, ಬೆಕ್ಕಟ್ಟೆ, ಕುಂದಾಪುರ, ಶಿವ ಅದೆಲ್ಲ ಕೆಲಸ ಮಾಡ್ತಾರೆ. ಮತ್ತು ಈಸ್ ವೆರಿ ಆ್ಯಕ್ಟಿವ್ ಇನ್ ಸೋಷಿಯಲ್ ಇವೆಂಟ್ಸ್. ನಾವು ನೋಡಿದ್ದೇವೆ ವಾಟ್ಸಪ್ಪಲ್ಲಿ ಯಾವಾಗಲೂ ಯಕ್ಷಗಾನ ಕವಿ ಗೋಷ್ಠಿಗೆ ಅದಕ್ಕೆ ಕೀಪಿಂಗ್ ಹಿಮ್ಸೆಲ್ಫ್ ವೆರಿ ಮಚ್ ಆ್ಯಕ್ಟಿವ್. ಆ್ಯಂಡ್ ಕರೆಂಟ್ಲಿ ಅವರು ಉಡುಪಿಯಲ್ಲಿ ಉಡುಪಿಯಲ್ಲಿ ಮಣಿಪಾಲದಲ್ಲಿ 2 ಮಕ್ಕಳು, 2 ಗಂಡು ಮಕ್ಕಳು. ಮತ್ತು ಇನ್ನೊಂದು ಅಂದರೆ ಒಬ್ಬನೇ ಗಂಡು ಮಾಡ್ಬೋದು ಉಸ್ಮಾನ್ ಸಾಹೇಬ್. ತುಂಬ ಮನೆಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅಕ್ಕ ತಂಗಿಯವರು ಸುಮಾರು ಜನ, 4-5 ಜನ ಅಲ್ಲ 6 ಜನ ಎಲ್ಲ ಮದುವೆ ಮಾಡಿ. ಯಾಕಂದರೆ ನಮಗೆ ಅವರಷ್ಟು ಕ್ಲೋಸ್ ಗೊತ್ತಿತ್ತು ಇವರು ಅಪ್ಪಯ್ಯ ಮತ್ತು ಸುತ್ತಮುತ್ತಲೆಲ್ಲ ಅಷ್ಟು ಮಾಡಿ. ಮತ್ತು 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಒಬ್ಬ ಶಿಫಾನ, ಅವ ಇಂಜಿನಿಯರಿಂಗ್ ಮಾಡಿದೆ, ಕರೆಂಟ್ಲಿ ದುಬಾಯ್ ಅದು ಕರೀಲಿ. ಮತ್ತು ಇನ್ನೊಬ್ಬ ಸಣ್ಣ ಹುಡುಗ ಅಷ್ಟೇ, ನಾವು ಹೋಗ್ತೇವೆ ಮನೆಯಲ್ಲಿ ಯೂಸ್ ಮಾಡ್ತೇವೆ ಸರ್, ಮಿಸ್ಟರ್ ಜಯಾನ್ ಅಂತಂದರೆ. ಅವ ಇಲ್ಲಿ ಉಡುಪಿಯಲ್ಲಿ ಓದ್ತಾ ಇದ್ದೆ, 10th ಸ್ಟ್ಯಾಂಡರ್ಡ್. ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ಯು ಟು ಅವರ್ ಕ್ಲಾಸ್. ನಿಮ್ಮ ನನ್ನ ಫ್ರೆಂಡ್ ರಾಘವೇಂದ್ರ ಆಸೆ ಅಂತ, ನಾವೆಲ್ಲ ಗೋಳಗಡೆ ಹಚ್ಕೊಂಡಾಗ ನಾನಂದರೆ ಮುಂಚೆ ಕಳ್ತಿದ್ದೆ ಬೆಂಗಳೂರು 8-9 ಹೊತ್ತು ನಾನು ಗೋಳಗಡೆ ಹಚ್ಕೊಂಡು. ಆವಾಗ ನಮಗೆ ದೋಸ್ತಿ ಆದ. ನಾವು ಶಾಲೆಗೆ ಹೋಗುತ್ತೆ, ರಸ್ತೆ ಬರ್ಕೊಂಡು ಆಚೆ ಇದೆಲ್ಲ ಒಟ್ಟಿಗೆ ಮಾಡಿಸ್ತೀವಿ. ಮತ್ತು ಇವನು ಅಪ್ಪನ ಹೆಸರು ಕೃಷ್ಣಯ್ಯ ಆಸೆ ಅಂತ. ಇನ್ನೂ ಗಟ್ಟಿಯ ಹೇಳಿ, ತೊಂದರೆ ಇಲ್ಲ. ನೀವು ಮುಂದೆ ಬಂದು ಕೂತ್ಕೊಳ್ಳಿ. ಯಾರು ಇವರ ತಾಯಿ ಜಯಲಕ್ಷ್ಮಿ ಅಂತ. ನಾವು ಏನು ನಮ್ಮ ಮನೆ ಈ ಕಡೆ, ಅವ್ರ ಮನೆ ಆ ಕಡೆ. ನಾವು ಏನಾರು ಬೇಕಾದ್ರೆ ಇವ್ರ ಮನೆಗೆ ಹೋಗೋದು. ನಾವು ಇವನು ಸತೀಶ್ ಕಡೆ ಇವರೆಲ್ಲ ಒಂದೇ ಇದರಿಂದ ಶಾಲೆಗೆ ಹೋಗೋದು. ಕೊಲ್ಲು ಹೊಡೆಯೋದು, ಬಾಲ್ಬಿಟ್ಟು ಹೊಡೆಯೋದು. ಮತ್ತು ಇವನಿಗೆ 2 ಮಕ್ಕಳು, ಒಬ್ಬ ಮಗ, ಒಬ್ಬ ಮಗಳು. ಮಗನಿಗೆ ಸಾಫ್ಟ್ವೇರ್ ಇಂಜಿನಿಯರ್, ಮಗಳು ಸಾಫ್ಟ್ವೇರ್ ಇಂಜಿನಿಯರ್. ಮಗನ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್. ನಾ ಹೇಳ್ತೇನೆ ಸಿವಿತಿ. ಇನ್ನೊಂದು ಅವಳಿಗೊಬ್ಬಳು ಆಯ್ತಾ? ಕೊಡಿ, ಒಂದು ಹೂ ಕೊಟ್ಟು ಓಕೆ ಕಲಿಬೇಕು ನಿಮಗೆ ಅವರಿಗೆ ಕಡೆ 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 ಕೊಡಿ. ಹೌದು, ಅದು ತೊಂದರೆ ಇಲ್ಲ ಬಿಡಿ, ಎಲ್ಲ ಒಂದೇ. ಯಾವ್ದಾದ್ರು ಒಂದು ಇವರು ನನ್ನ ಸ್ನೇಹಿತರಾದ ನಾಗರಾಜ ನಕ್ಕಂತ್ರಾಯರು. ಇವರು ಫಸ್ಟು ಒಂದು 7ನೇ ಕ್ಲಾಸ್ವರೆಗೆ ಬೆಂಗಳೂರಿನ ವರ್ತೂರಲ್ಲಿ ಅವರ ರಿಲೇಷನ್ ಅವರ ಇದರಲ್ಲಿ ಬಂದು ಅವ್ರ ಜೊತೆಗಿದ್ದು. ಆಮೇಲೆ ಗೋಳಿಂಗಡಿ ಶಾಲೆಗೆ ಬಂದಾಗ ನಾವು ಎಲ್ಲ ಅಕ್ಕಪಕ್ಕದ ಮನೆಯವರು, ಅಲ್ಲಿ ತುಂಬ ಎಲ್ಲ ಕಷ್ಟದಲ್ಲಿ ಇದ್ದು. ಆಮೇಲೆ ಲಾಸ್ಟಿಗೆ ಇಲ್ಲಿ ಬಂದು ಅವ್ರದ್ದಾದ ಮೂಲತಃ ಜಾಗ ಸೂರುಗೊಳಿ. ಸೂರುಗೊಳಿ ಇವರ ಅಜ್ಜ ಆದವರು ಸುಬ್ಬಣ್ಣ ಕತ್ರಾಯರನ್ನು ಸೂರುಗೊಳಿ ಶಾಲೆ ಸಂಸ್ಥಾಪಕರವರು. ಇವತ್ತು ಅದು ನಡೀತಾ ಇದೆ, ಆಯಿತಾ. ಇವರು ಮದುವೆ ಆಗಿದ್ದು ಗೊತ್ತಿಲ್ಲ, ಆದರೆ ಅವರ ಶ್ರೀಮತಿಯವರ ಹೆಸರು ಸರೋಜ. ಅವರು ಸ್ವಲ್ಪ ಎಲ್ಲ ನೆನ್ಪು ಮಾಡಿ. ಅವರು ಸಿದ್ದಾಪುರದಲ್ಲಿ ಮಾನಂದ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದರು, ಮ್ಯಾನೇಜರ್ ಆಗಿದ್ದರು. ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಾರೆ. 2 ಮಕ್ಕಳು, ಗಣೇಶ ಮತ್ತು ಅರುಣ ಅಂತ. ಅರುಣ ಮತ್ತು
ಅರುಣ ಅನ್ನೋರು ಹೆಗ್ಗೋಡು ನೀನಾಸಂ ಇದರಲ್ಲಿ ಡೈರೆಕ್ಟರ್ ಆಗಿ ಉಪಾಧ್ಯಾಯರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾರು ಇದ್ದಾರಾ ಅಲ್ಲಿ ಪರಿಚಯ? ಆಮೇಲೆ ಎರಡನೇವನು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾನೆ, ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಉದ್ಯೋಗ ಕೃಷಿ, ಅದರ ಜೊತೆಗೆ ಅಡುಗೆ ಕಾಂಟ್ರಾಕ್ಟ್. ನಾಗರಾಜ್ ನಕ್ಕಂತರಾಯರನ್ನು ಆಸುಪಾಸು ಪೂರ ಎಲ್ಲರಿಗೂ ಗೊತ್ತುಂಟು, ಆಯಿತಾ? ಇರೋದ್ರಲ್ಲಿ ಆರ್ಥಿಕವಾಗಿ ಪರವಾಗಿಲ್ಲ. ಮತ್ತು ಯಾರಿಗೊಂದು ಹೆಚ್ಚಿಗೆ ತೊಂದರೆನೋ ಉಪದ್ರ ಅಥವಾ ಇಂಥದ್ದೆಲ್ಲ ಸಾಧ್ಯವಾದಷ್ಟು ಯಾರಿಗೇ ಆದರೂ ನಾನಿದ್ದೀನಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅನ್ನೋ ಒಂದು ವ್ಯಕ್ತಿತ್ವದವರು. ಇನ್ನೇನಪ್ಪ ಹೇಳ್ಬೇಕಾದ್ರೆ ಅಂತ ಮತ್ತೊಂದಿದ್ರೆ ಹೇಳಪ್ಪ ಅಂತ ಓಲ್ ಇಂಡಿಯಲ್ಲಿ ಒಟ್ಟಿಗಿತ್ತು. ಲಾಸ್ಟ್ ಇಯರಿಂದ ನಾವು ಐ ಥಿಂಕ್ ವಿ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ನಾವು. ಅಟ್ ಲೀಸ್ಟ್ ಒಂದು 15 days or so we talk to each other. ಜಗನ್ನಾಥನ ಮದುವೆ ಆಗಿದ್ದು ಉಷಾ ಅನ್ನೋ ಒಟ್ಟಿಗೆ, ಮಗ ಸನ್ಮೀತ್, ಮಗ ರೀಸೆಂಟ್ಲಿ ವಿ ಗಾಟ್ ಮ್ಯಾರಿಡ್. ನಾವೆಲ್ಲ ತುಂಬ ಜನ ಬಂದಿದ್ದೆವು ಮದುವೆ ಅಟೆಂಡ್ ಆಗಲಿಕ್ಕೆ, ಕೆಲವರೆಲ್ಲ ಬರಲಿಲ್ಲ ರಾತ್ರಿ ಅಂತೇಳಿ. ಮಿಸಸ್ ಹೆಡ್ಸರು ಅಮೂಲ್ಯ ಅಂತೇಳಿ. ಆಫ್ಟರ್ ಗ್ರ್ಯಾಜುಯೇಷನ್ 10th ಇವರು ಡಿಪ್ಲೊಮಾದಲ್ಲಿ ಸಿವಿಲ್ಸ್ ಡಿಪ್ಲೊಮಾ ಮಾಡಿ ಒಂದು ಪ್ರೈವೇಟ್ ಕಂಪನಿ ಮಾಡಿ ಆಮೇಲೆ ಗೌರ್ಮೆಂಟ್ನಲ್ಲಿ ಜಾಯಿನ್ ವಿತ್ ಕರ್ನಾಟಕ ಗೌರ್ಮೆಂಟ್ ಬಿಡೋದು. ರಿಟೈರ್ಡ್ ಆ್ಯಂಡ್ ಇಲ್ಲಿ ಬೆಳಗ್ಗೆಯಲ್ಲಿ ಒಂದು ತೋಟ ಎಲ್ಲ ಮಾಡಿಕೊಂಡು ಈಸ್ ಎಂಜಾಯಿಂಗ್ ದಿಸ್ ರಿಟೈರ್ಮೆಂಟ್ ಆಫ್ಟರ್ 6 o'clock. ಅದೆಲ್ಲ ಹೇಳುವಾಗತ್ತಿಲ್ಲ, ಅದು ಅವೇನು ಶೋಸ್ ಆಗ ಹಾಗೆ ಇನ್ನೇ ನಾವು SSLC ಆದಮೇಲೆ ನೋಡಿದ್ದು ನಮ್ಮ ಫಸ್ಟ್ ರಿಯೂನಿಯನ್ನಲ್ಲೂ ನೋಡಿದ ಮೇಡಮ್. ಹೌದೌದು. ಆದರೂ ಆ ನಂತರ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಳ್ತಾನೆ. ಸೋಷಲ್ ಮೀಡಿಯಾದಲ್ಲಿಯೂ ಫುಲ್ ಆ್ಯಕ್ಟಿವ್ ಇದ್ದಾನೆ. ಅವನ ಮಿಸಸ್ ಮನೀಷಾ ಅಂತ, ಮಗ ರಿಷಬ್ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರು ಜಾಬ್ ಇಟ್ಟಿದ್ದಾನೆ. ಅವನು ಆಸ್ಟ್ರೇಲಿಯಾಕ್ಕೆ ಹೋಗಲಿಕ್ಕೆಲ್ಲ ಪ್ರೊಸೆಸಿಂಗ್ ಆಗ್ತಾಯಿದ್ದಾನೆ, ನೆಕ್ಸ್ಟ್ ಹೋಗ್ತಾ ಇದ್ದಾನೆ. ಈಗ ಸ್ವಂತ ಬಿಸ್ನೆಸ್ ಇದೆ ವಿನಯಂದು ಬಾಂಬೆಲಿ. ನಾವು ಒಂದ್ಸಲ ಹೋಗ್ಬೇಕಂತ ಎಲ್ಲರೂ ಹೋಗುವಂತಲ್ಲ, ಎಲ್ಲರೂ ಬೇಡ, ಸ್ವಲ್ಪ ಜನ ಹೋಗುವ ಮಾತ್ರ. ಹಾಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಟು ಗ್ರೂಪ್ ಅಗೇನ್. ಅವರು ಅವ್ರಿಗೆ ಕೊಡಿ, ಅವರು ಅವ್ರಿಗೆ ಕೊಡಿ. ಒಂದು ಕೂಡ ಒಂದೇ ಊರಿನ ಒಂದೇ ಕ್ಲಾಸಿಂದ 10ರವರೆಗೆ ಒಂದೇ. ಒಂದೇ ಶಾಲೆಯಲ್ಲಿ ಓದ್ದವರು, ಪ್ರಾಥಮಿಕ ಪ್ರೌಢ. ಆಮೇಲೆ ನಾವು TCH ಅವರು B.Ed ಮಾಡಿ. ಹೇಮರತ್ನ ತಂದೆ ವೆಂಕಟರಾಯ ಶೆಟ್ಟಿ, ತಾಯಿ ಸರಸ್ವತಿ ಶೆಟ್ಟಿ ಅವರಿಗೆ 4ನೇ ಮಗಳು. ಆಮೇಲೆ ಇವರು ಕಾರ್ಕಳ ದುರ್ಗಾ ಹೈಸ್ಕೂಲ್ನ ಬಾಲಕೃಷ್ಣ ಶೆಟ್ಟಿ ಅವರನ್ನು ವಿವಾಹವಾಗಿದ್ದಾರೆ. ಅವರು ಅಲ್ಲಿ HM ಆಗಿದ್ದಾರೆ, ದುರ್ಗಾ ಹೈಸ್ಕೂಲ್ನಲ್ಲಿ HM ಆಗಿ ಈಗ ನಿವೃತ್ತಿ. ಈ ಹೇಮಲತಾ ಕೂಡ ಅದೇ ಹೈಸ್ಕೂಲ್ನಲ್ಲಿ HM ಆಗಿ ಈಗ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ 2 ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಹೌದಲ್ಲ, ಕೊಂಬು ಬಂದಿದೆ ಅವಳಿಗೆ, 2 ಹೆಣ್ಮಕ್ಳು. ಈಗ ಕೊಂಬು ಬಂದಿದೆ. ಮೊದಲನೇ ಮಗಳು ಶಿವಪ್ರಿಯ, ಅವಳು MBA ಮಾಡಿದ್ದಾಳೆ. ಅವಳ ಗಂಡ ಕೂಡ MBA, ಪ್ರತಾಪ್ ಕಿರಣ್ ಶೆಟ್ಟಿ, ದುಬೈಯಲ್ಲಿದ್ದಾರೆ. ವೀರ್ ಆರ್ಯ, ಅವರಿಗೆ 2 ಮಕ್ಕಳು. ಹಾಗೆ 2ನೇ ಮಗಳು ದುರ್ಗಾಶ್ರೀ, ಇವಳ ಗಂಡ ಪ್ರತೀಶ್ ಹೆಗಡೆ. ಇವರಿಬ್ಬರು ಇಂಜಿನಿಯರ್, ಅಮೇರಿಕದಲ್ಲಿದ್ದಾರೆ. ಕೃಷಿಕಾ ಎನ್ನುವ ಒಬ್ಬಳು ಮೊಮ್ಮಗಳಿದ್ದಾರೆ. ಸಕಲ ಅಲ್ಲ ಸಣ್ಣದಂತ ಕೈ ಕೊಟ್ಕೊಳ್ಳೋದು ಏನು ಆಟೋಮೆಟಿಕಲಿ ಒಂದೊಂದೇ ಊರಿನವರೇ ಅವರವ್ರ ಪರಿಚಯ ಮಾಡ್ಕೊಳ್ತಿದ್ದಾರೆ. ಭಾಳ ಖುಷಿ ಆಗ್ತದೆ. ಅದು ಒಂದು ಅವ್ರು ಮಾಡ್ಬೇಕು ನೀವು. ಸೀತಾರಾಮ್ ಶೆಟ್ಟರು ಬಂಕಾಡಿ ಶ್ರೀನಪ್ಪ ಶೆಟ್ಟಿ ಮತ್ತು ಅವರ್ಸೆ ಸೂರ್ಯಮಂದಿರವರ ಸತ್ಪುತ್ರ. ಅವರ ಪತ್ನಿ ಧರ್ಮಪತ್ನಿ ಆಶಾಲತಾ, ಅವರಿಗೆ ಆಶಿಕ್ ಎಂಬ ಮಗ ನಿಖಿತಾ, ಅವರ ಸೊಸೆ, ಇಬ್ಬರು ಸಹ ಇಂಜಿನಿಯರ್ ಆಗಿ ಬೆಂಗಳೂರಿಗೆ ಉದ್ಯೋಗದಲ್ಲಿದ್ದಾರೆ. ಮೊಮ್ಮಗಳು ಅನ್ವಿ ಮತ್ತು ಅವರ ಮಗಳು ಐಸಿರಿ. ಅವರು ಅವರ್ಸೆಯಲ್ಲಿ ವಿಲಿಯಣ್ಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿ ಈಗ ಅವರ್ಸೆಯಲ್ಲಿ ಒಳ್ಳೆಯ ಒಂದು ಪ್ರಗತಿಪರ ರೈತರಾಗಿ ಜೀವನ ನಡೆಸ್ತಾ ಇದ್ದಾರೆ. ಸೌಮ್ಯ ಸ್ವಭಾವದವರು, ಗೊತ್ತಾಗೋದಿಲ್ಲ ತುಂಬಿದದು ತೊಳುವುದು ಅಂತ. ಸಮಾಜ ಸೈಲೆಂಟ್ ಅಲ್ಲ, ಮೊಬೈಲ್ ನಂಗೆ ಅವ್ರು ಬರ್ತಾರಂತೂ ಮೊಬೈಲ್ ಸೈಲೆಂಟ್. ಸೈಲೆಂಟ್ ಕಾಲ್ ಮಾಡಿದರೆ ನೀರು ಬಿಡಲಿಕ್ಕೆ
ನಾವು ಮನೆಯಲ್ಲಿ ಇರುವುದಿಲ್ಲ, ಮೊಬೈಲ್ ಮನೇಲಿ ಇರುತ್ತೆ. ಓಕೆ. ಹೌದು. ಸಮಾಜಮುಖಿ ಕಾರ್ಯದಲ್ಲಿ ಧಾರ್ಮಿಕ ಮತ್ತು ಸಂಘ ಸಂಸ್ಥೆಗಳಿಗೆ ಭಾಗವಹಿಸಿಕೊಂಡು ಒಳ್ಳೆ ತಾತ್ವಿಕ ಜೀವನ ನಡೆಸ್ತಾ ಇದ್ದಾರೆ. ಸೌಮ್ಯ ಸ್ವಭಾವದಲ್ಲಿ ಸಹ ಅವರ ಪರಿಚಯ ಮಾಡಲಿಕ್ಕೆ ಮತ್ತು ಮುಖ್ಯವಾಗಿ ನನ್ನ ತಂದೆಯವರ ಶಿಷ್ಯರು. ನಾವು ಒಂದೇ ಶಾಲೆಗೆ ಆಡಿಕೊಂಡು ಓದ್ಕೊಂಡು ಮತ್ತು ಮುಂದೆ ಹೈಸ್ಕೂಲಲ್ಲಿ ಸಹ ಈಗ ಇಡೀ ವಯಸ್ಸಲ್ಲಿ ಇದ್ದೇವೆ. ಹೌದಾ? ರತ್ನಾವತಿ ಆಚಾರ್ಯ ಮನೆ ಉಡುಪಿ ಕೋಳೆಂಟಲ್ಲಿ ನಾನೆಲ್ಲ ಹೈಸ್ಕೂಲ್ ಹಾಂ. ಅವರ ಅಮ್ಮ ತೀರಿ ಆದಮೇಲೆ SLC ಮುಗಿದ ಮೇಲೆ ಮನೆ ಜವಾಬ್ದಾರಿ. 1984ರಲ್ಲಿ ಮದುವೆ, 3 ಮಕ್ಕಳು, 1 ಗಂಡು 2 ಹೆಣ್ಣು. 2 ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಇಬ್ಬರು ಮಕ್ಕಳಿದ್ದಾರೆ. ಗಂಡು ಮಗಳು ಅಲ್ಲಿದ್ದು ನನ್ನ ಜೊತೆಗೆ ಇದ್ದಾರೆ. ಗಂಡ ಮಗಳು ಸಂಧ್ಯಾರಾಣಿ ಹಾಗೂ ಅವರ ಪತಿ ರಾಕೇಶ್ ಈ ದಿನದ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಎಲ್ಲಿದ್ದಾರೆ? ಕರಿಬೇಕಿತ್ತಲ್ಲ, ಎದುರು ಬನ್ನಿ. ಯಾರಿದ್ದಾರೆ? ಓ, ನಿಮ್ಮ ಅಲ್ಲ, ಎದುರು ಬರಬೇಕಿತ್ತು. ಆಡ್ತಾ ಇದ್ದಾರೆ. ಇರಲಿ, ಹಾಂ, ಆಯ್ತು ಆಯ್ತು ಆಯ್ತು, ಮುಂದೆ ಹೋಗುವ. ಅವ್ರಿಗೊಂದು ಹೂ ಕೊಡ್ಬೇಕಾಯ್ತಾ? ಒಂದು ಕೊಡಿ, ನೀವು ಜನ್ಮ ಭಾಗವಹಿಸ್ತಿದ್ದ ನಂತರ ತೋಟದ ಮನೆ SSLC ಗೋಳಿ ಅಂಗಡಿಯಲ್ಲಿ ನಾನು ಒಟ್ಟಿಗೆ 8, 9, 10 ಗೋಳಿ ಅಂಗಡಿ ಹೈಸ್ಕೂಲ್ನಲ್ಲಿ SSLC ಮುಗಿಸಿದರು. ಆಮೇಲೆ ಇವರು PUC ಬೆಂಗಳೂರಿನಲ್ಲಿ BCom ಡಿಗ್ರಿ ತೀರ್ಥಹಳ್ಳಿಯಲ್ಲಿ ಮುಗಿಸಿದ್ದಾರೆ. ಪದವಿ ಮುಗಿದ ನಂತರ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿ ಹಾಗೂ ನಂತರ ಹೋಟೆಲ್ ಉದ್ಯಮ ಮಾಡಿ ಈಗ ನಿವೃತ್ತಿಯಾಗಿರುತ್ತಾರೆ. ಇವರಿಗೆ 2 ಮಕ್ಕಳು ಇದ್ದರು, 1 ಗಂಡು 1 ಹೆಣ್ಣು. ಇಬ್ಬರಿಗೂ ಮದುವೆ. ನೀವೆಲ್ಲ ಪಾಲಿಟಿಕ್ಸ್ ಮಾಡಿ ನೀವು ಹತ್ರ ಮನೆಯವ್ರನ್ನೆಲ್ಲ ಗೊತ್ತು, ನಮ್ಗೆ ಗೊತ್ತೇ ಇಲ್ಲ. ಶ್ರೀಯುತ ಸುದರ್ಶನ್ ಶೆಟ್ಟಿ ಹಳ್ಳಿ ಈಗ ಪೂನಾದಲ್ಲಿ ಉದ್ಯೋಗದಲ್ಲಿದ್ದು ಅಕೌಂಟ್ನಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರ ಮಡದಿ ಉಷಾ, ಅವರು ಗೃಹಿಣಿ. ಇವರಿಗಿಬ್ಬರು ಮಕ್ಕಳು, ಒಬ್ಬ ಮಗ ICW ವರ್ಕಿಂಗ್ ಇನ್ ಕಾರ್ಪೊರೇಟ್, ಮಗಳು PhD ಪುಣೆ ಯೂನಿವರ್ಸಿಟಿ NICMARನಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೆ. ಈಗ ಪೂನಾದಲ್ಲಿ ಎಲ್ಲರೂ ನೆಲೆಸಿರುತ್ತಾರೆ. ಒಂದು ಹೂ ಕೊಡಿ ಅವರಿಗೆ. ಇವರು ಸುಮತಿಮಯ ಅಂದರೆ ನಮ್ಮ ಮೈಯನ ಮಗಳು. ಮತ್ತು ಅವರು ಮತ್ತೆ ಗಣೇಶ ಕೂಡ ಅವರ ಮದುವೆ. ಅಲ್ಲ, ಅವ್ರು ಎದುರು ಬರಲಿಲ್ಲ. ಎಲ್ಲಿದ್ದಾರೆ ವಾಕೊಡ್ರ? ಬನ್ನಿ ಅಲ್ಲ, ಬನ್ನಿ. ಈಗ ಇದು ಎಂತ ಕತೆ? ಅಲ್ಲ, ಬಿಟ್ಟದೆಯಾ? ಜಯ, ನೀನು ಇಂಟ್ರೊಡ್ಯೂಸ್ ಮಾಡೋಗ ಇವ್ರನ್ನ ಕರೀಲಿಲ್ವಾ? ಇವರನ್ನ ಎದುರು ಇನ್ನು ಮಾಡ್ಬೇಕಷ್ಟೇ, ಆಗ್ಲಿಲ್ವಾ? ಓಕೆ. ಒಬ್ಬ ಮಗ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ಮಗಳು ಮತ್ತು ಹಳೆಯ ಇಬ್ಬರು ಇಂಜಿನಿಯರಿಂಗ್ ಕಾಲೇಜ್. ಮಗಳು ಮನೇಲಿ ಕೆಲಸ ಮಾಡ್ತಾರೆ, BE ಅವರು, ವರ್ಕ್ ಫ್ರಮ್ ಹೋಮ್. ಹಳೆಯ ಲೆಕ್ಚರ್ ಇಂಜಿನಿಯರಿಂಗ್ ಕಾಲೇಜ್. ಇವರು ಅಡಿಕೆ ಸುಲಿತ ಗೊತ್ತಂತ ಅದೇ ಗೊತ್ತಾಯ್ತು. ಫೋನ್ ಮಾಡುವಾಗ ಚಕ್ ಪರ್ಕ ಕೇಳತ್ತ. ಮತ್ತೇನೇ ನಾನು ಹೆಚ್ಚು ಗೊತ್ತಿಲ್ಲ. ಅವರ ಬಗ್ಗೆ ಹೇಳ್ತಲ್ಲ, ಆಚೆ ಅವರ ಬಗ್ಗೆ ಅವ್ರು ಯಾರಂತ ಹೇಳಲಿಲ್ಲ. ಇವರು ಅವ್ರ ಹಸ್ಬೆಂಡ್. ಹಾಂ, ಅವ್ರೇನು ಮಾಡಿದರು? ಕಾರ್ಬಾರ್. ಅವರು ಮಾಸ್ಟರ್, ಶಾಲೆ ಮಾಸ್ಟರ್. ರಿಟೈರ್ಡ್. ಎಲ್ಲಿ ಮಾಸ್ಟರ್? ಈಗ ದನ ಕರೆದು ಎಲ್ಲಿ ಶಾಲೆ? ಯಾವ್ದು ಹೇಳು? ಯಾವ ಊರು ಶಾಲೆ? ಅಂಗನಕರಿ ಶಾಲೆ. ಕೌಚ್ ಹಾಕಿದ ಕ್ರೆಡಿಟ್ ಸುಮತಿಗೆ ಹೋಗ್ತದೆ. ಓ, ಬಂಡಿ ಮಠ. ಕೌಚ್ ಮತ್ತೆ ಹಾಕಿ ಇವ್ರದ್ದೊಂದು ಹಿಸ್ಟ್ರಿ ರೆಕಾರ್ಡ್ ಉಂಟು. ಇವರು ಶಾಲೆಗೆ ಯಾವ ಮಾಸ್ಟರ್ ಕೆಲಸ ಸೇರಿ ಶಾಲೆ ಉಂಟಲ್ಲ, ಅವತ್ತೇ ಓಪನ್ ಆಯ್ತು. ಇವ್ರು ರಿಟೈರ್ಡ್ ಆದ್ಮೇಲೆ ಬಂದ್ ಮಾಡಿದ್ರು. ಬಂದ್ ಮಾಡಿದ. ಅದೇ ಹೇಳಿದ್ದು, ಶಾಲೆ ಕೌಚ್ ಹಾಕಿದವಳು ಅವಳು ಅಂತ. 3ನೇ ಟೀಚರ್ ಈಗ. ಇವರು ಹೈಸ್ಕೂಲಲ್ಲಿ ಇವರು 15 ವರ್ಷ ಪ್ರೈವೇಟ್ ಸ್ಕೂಲಲ್ಲಿ, 21 ವರ್ಷ ಹೈಸ್ಕೂಲಲ್ಲಿ ರಿಟೈರ್ಡ್ ಆಗಿದ್ದಾರೆ. ಇಬ್ಬರು ಹೆಣ್ಮಕ್ಳು, ಒಬ್ಬಳು AJ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾಳೆ. ಇನ್ನೊಬ್ಬಳ ಮಗಳು ನಮೀರೈ ಅಂತ, ಅವಳು ವೆಯ್ಟ್ ಲಿಫ್ಟರ್, ಇಂಟರ್ನ್ಯಾಷನಲ್ ವೆಯ್ಟ್ ಲಿಫ್ಟರ್. ಇಂಟರ್ನ್ಯಾಷನಲ್ ಅವ್ರ ಮಗಳು ರಷ್ಯಾದಲ್ಲಿ. ಓಕೆ. ಈಗ ಛತ್ತೀಸ್ಗಢದಲ್ಲಿ ಇರೋದು. ಕಡಲಲ್ಲಿ ವಾಸವಾಗಿದ್ದಾರೆ.
ಅವ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್. ನೀವು PT ವರ್ಷ? ಹಾಂ, ಅದೇ ಮಗಳು ಇಂಟರ್ನ್ಯಾಷನಲ್. ಯಾವಾಗ ರಿಟೈರ್ಡ್ ಆದ ನೀವು? ಯಾವ ವರ್ಷ? 13. ಗೊತ್ತಾಗೋದಿಲ್ಲ ನಿಮ್ಮ ವರ್ಷ ಮಾತ್ರ. ಈಗ 70 ಹತ್ರ ಆದರೂ ಗೊತ್ತಾ, ಇಲ್ಲಿ ಗೊತ್ತಾಗ್ತದೆ. ಈಗ 60 ಆಗಿದ್ದೀರಿ. ಹೌದು, PT ವರ್ಷ ಅಲ್ಲ. ಗೊತ್ತೇ ಆಗೋದಿಲ್ಲ. ಅವರಂದ್ರೆ 60 ವರ್ಷ ನಂತರ ಮತ್ತೆ ಕಡಿಮೆ ಮಾಡ್ತಾ ಬಂದ 59, 58 ಹಾಗೆ ಅಲ್ಲ. ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ. ಯಾ ಓಕೆ. ಮತ್ತೆ ಸಹ ಏನೋ ವರ್ಕ್ ಮಾಡ್ತಾ ಇದ್ರಲ್ಲ? ಹಾಂ, ಗ್ರೇಟ್. ಕಬಡ್ಡಿ ಪ್ಲೇಯರಾ? ಹಾಂ, ಕೋಚ್. ಓಕೆ, ಗುಡ್, ಗ್ರೇಟ್. ಓ, ಕಬಡ್ಡಿ, ವೆರಿ ಗುಡ್. ತೆಗೆದು ಫೋಟೋ ತೆಗೆದೆ. ಅವ್ರದ್ದಾಯ್ತಾ? ಕೇಳಿ ತಗೊಳ್ಬೇಕು, ಇವ್ರು ಮರ್ತೋಗೋದಾ? ಇಂಟ್ರೊಡ್ಯೂಸ್ ಮಾಡಿ. ತೊಂದರೆ ಇಲ್ಲ. ನನಗೆ ಸಿಕ್ಕಿದವರು ಸುಭಾಷ್ ಚಂದ್ರ ತೋಳಾರ್. ನನಗೆ ಶುರು ನೆನಪಾಗಲಿಲ್ಲ. ಇವರು ಬೆಳವೆಯಲ್ಲೇ, ನಾನು ಕೂಡ ಬೆಳವೆಯಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ, ಅವರು ಕೂಡ ಬೆಳವೆಯಲ್ಲೇ ಮಾಡಿದವರು. ಅಲ್ಲಿಂದ ಹೈಸ್ಕೂಲಿಗೆ ಬಂದ ಮೇಲೆ 8, 9, 10 ಒಟ್ಟಿಗೆ ಕಲಿತವರು. ಆಮೇಲೆ ಮತ್ತೆ ನಾವು ಸಿಕ್ಕಿದ್ದು ಕಳೆದ ವರ್ಷವೇ, ಮತ್ತೆ ಈ ವರ್ಷ 2ನೇದು. ಕಳೆದ ವರ್ಷ ನಮ್ಮ ಸೀತಾರಾಮ್ ಶೆಟ್ಟರು, ವಿನಯ್ ಶೆಟ್ಟರು ಮತ್ತು ಎಲ್ಲ ಉಳಿದವರು ಎಲ್ಲರದ್ದು ಸಹಕಾರದಿಂದ ಕಳೆದ ವರ್ಷ ಒಟ್ಟಾದೆವು. ಈ ಸತಿ ಮೇಯ್ನ್ ದೊಡ್ಡ ಪಾತ್ರಧಾರಿ ಶ್ರೀಮತಿ ಮಯ್ಯ ಆಯ್ತಲ್ಲ, ಮಾಡಿದ್ರಿ ಎಲ್ಲ ರಗಳೆ. ಹಾಗೆ ಪುನಃ ಬರ್ತೆ ಅಂದವ್ರು 10 ಜನ ಕೈ ಕೊಟ್ರು. ಸಿಕ್ಕುವ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಯಾರು? ಹೌದು, ಗಂಡ ಹೆಂಡತಿ ಇಬ್ಬರದು, ಒಬ್ಬರು ಅಂದಮೇಲೆ ಇಬ್ಬರು ಅದಕ್ಕೆ. ಹೌದು, ಹಾಗೆ. ಈಗ ಇವ್ರ ಬಗ್ಗೆ ನಾನು ಕೇಳುವಾಗ ಇವರು 35 ವರ್ಷ ಬ್ಯಾಂಕಲ್ಲಿ ಉದ್ಯೋಗ, ವಿಜಯ ಬ್ಯಾಂಕಲ್ಲಿ ಬೇರೆ ಬೇರೆ ಶಾಖೆಗಳಲ್ಲಿ ಕೆಲಸ ಮಾಡಿ ಈಗ ಸದ್ಯಕ್ಕೆ ರಿಟೈರ್ಡ್ ಆಗಿ ಕುಂದಾಪುರದಲ್ಲಿ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೆಂಡತಿ ಪೂರ್ಣಿಮಾ, ಗೃಹಿಣಿ. ಅಂತೇಳಿ ಕೈ ಕೊಟ್ಟವರು ಪಟೇಲ್ರ ಮಗ, ಮಗಳು ಮಾನಸ ಅಂತೇಳಿ ಕಂಪನಿಯಲ್ಲಿ, ಬೆಂಗಳೂರು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಅವಳ ಗಂಡ ಕೂಡ ಇಂಜಿನಿಯರ್ ಆಗಿದ್ದಾರೆ. ಒಂದು ಮೊಮ್ಮಗಳಿದ್ದಾಳೆ. ಇಷ್ಟನ್ನು ಅವ್ರನ್ನ ಅಂದ್ರೆ ಅಲ್ಪ ಸಮಯದಲ್ಲಿ, ನೀವು ಕೊಟ್ಟ ಅಲ್ಪ ಸಮಯದಲ್ಲಿ ನಾನು ಕಲೆಕ್ಟ್ ಮಾಡಿದ್ದು. ಸ್ವಲ್ಪ ಹೆಚ್ಚು ಹೊತ್ತಿದ್ರೆ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋದು. ಹೌದು, ಉದ್ದ ಮಾಡಿ. ಸರಿ, ಖುಷಿ ಆಯಿತು ತಮ್ಮ ಪರಿಚಯ ಮಾಡಿದ್ದಕ್ಕೆ. ಈಗ ತುಳು ಬಗ್ಗೆ ಹೇಳುದ ಕನ್ನಡ ಎರಡೂ ಹೇಳಿದ್ರು ಅಡ್ಡಿಲ್ಲ. ಹಾಗಾದ್ರೆ ಕನ್ನಡ ಮೊದಲು ಹೇಳ್ತೇನೆ, ಮತ್ತೆ ತುಳು ಇಲ್ಲಾಂದ್ರೆ 8 ಮುದ್ರೆಯಲ್ಲೇ ಉದುರ್ತಾನೆ. ಬೆಳ್ಳಿ ಮೂಡಿತೋ ಕೋಳಿ ಹೋಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಹೋಗಿತೋ, ಬಾನಾಗೆ ರಂಗು ಚಲಿ ತೆರ ನೆರಿ ತಿರಿಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಹೋಗಿತೋ. ಎಳಬಿಸಿಲು ಎಲ್ಲೆಲ್ಲಿ ಚೆಲ್ಲಾಡೈತೆ, ಎಲಮ್ಯಾಗಿನ ಮಂಜು ಹನಿ ಪಲ್ಕೊಟ್ಟೈತೆ. ಎಳಬಿಸಿಲು ಎಲ್ಲೆಲ್ಲಿ ಚೆಲ್ಲಾಡೈತೆ, ಎಳಮ್ಯಾಗಿನ ಮಂಜು ಹನಿ ಪಲ್ಗೊಟ್ಟೈತೆ. ಹಕ್ಕಿ ಹಾರುತ್ತಿದೆ ಚಿಚಿಪಿಚಿ ಎನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ ಚಿಚಿಪಿಚಿ ಎನ್ನುತ್ತಿದೆ. ಮಂಗ ಮಲಗೇರುತ್ತಿದೆ, ಅಗಮೆ ಇಗಮೆ ಎಗರುತ್ತಿದೆ. ಯಾಕೆ
ಹನುಮಂತಣ್ಣ ಗುರುಗುರ್ತಿಯ ಮಂಗ ಮರ ಏರುತ್ತಿದೆ ಅಗಮೆ ಇಗಮೆ ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆಕಾಶದಾಗಿ ಬಣ್ಣ ಬಂದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಾಡ್ದೋನ್ಯಾರು ಆಕಾಶದಾಗಿ ಬಣ್ಣ ಬಂದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಾಡ್ದೋನ್ಯಾರು ಓಜವರ ಇಂದು ನನ್ನ ನಿನ್ನ ಭೂಮಿ ಮೇಲೆ ತಂದೋನ್ಯಾರು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ವೀರಪ್ಪನು ಕುಂತಾವನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಭಕ್ತರ ಕಂಡರೆ ಆಸೆ ಅವಗೆ ಕೆಟ್ಟೋರ ಕಂಡರೆ ರೋಷ ಅವಗೆ ಓಹೋ ಓಕೆಂಜ ಬೇ ಓನಂಜ ಬೇ ಗೋಮೇರ ಬರಲೆ ಹೊತ್ತಾಯ್ತು ಹೊಟ್ಟೆ ತಿರುಗುತ್ತೈತೆ ರಾಗಿ ಮುದ್ದೆ ಉಣ್ಣೋಗಿತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದೋಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಒಳ್ಳು ಅನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳು ಅನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮಿಲ್ಲಲು ಬಂದ ಮುರ್ಕಿ ಎಣ್ಣೆ ಮೇಲೂ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳೆ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳೆ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನೇ ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನೇ ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಥ್ಯಾಂಕ್ ಯು. ಲಾಸ್ಟಿಗೆ ಒಂದು ವರ್ಡ್ ರಿಪೀಟ್ ಮಾಡು ಹಾಗ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಭೇದವ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ದುಡಿದರು ಕಾಣುತ್ತ ಗಾಂಧಿಯರಂದು ಐಕ್ಯದ ಸುಂದರ ಕನಸು ದುಡಿದರು ಕಾಣುತ್ತ ಗಾಂಧಿಯರಂದು ಐಕ್ಯದ ಸುಂದರ ಕನಸು ಪಣ ತುಡಿರಿಂದು ಮಾಡುವೆವೆಂದು ಎಲ್ಲವನ್ನು ನೆನೆಸು ಪಣ ತುಡಿರಿಂದು ಮಾಡುವೆಯೆಂದು ಎಲ್ಲವನ್ನು ನೆನೆಸು ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಎಲ್ಲ ಭೇದ ಮರೆತು
ಬನ್ನಿರಿ ನಾವು ಸಮಾನ. ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಗಂಗೆ ತುಂಗೆ ಕಾವೇರಿಯ ಜಲ ನಮಗಾಗಿಯೇ ಎಂದು, ಗಂಗೆ ತುಂಗೆ ಕಾವೇರಿಯ ಜಲ ನಮಗಾಗಿಯೇ ಎಂದು, ಮನ ಮಾಡಿಂದು ದುಡಿಯಲು ಬಂದು ಆಲಸ ಬಿಡು ಇಂದು. ಮನ ಮಾಡಿಂದು ದುಡಿಯಲು ಬಂದು ಆಲಸ ಬಿಡು ಇಂದು. ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಬೆಳೆಯನ್ನು. ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಬೆಳೆಯನ್ನು. ಬೆವರಿನ ಹೊಳೆಯೇ ಹರಿಯಲಿ ಇಂದು ಕೊಚ್ಚುತ ಕೊಳೆಯನ್ನು. ಬೆವರಿನ ಹೊಳೆಯೇ ಹರಿಯಲಿ ಇಂದು ಕೊಚ್ಚುತ ಕೊಳೆಯನ್ನು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ. ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು. ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು. ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು. ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ. ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ. ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ. ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ. ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ. ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಇದುವೇ ನವಗಾನ. ಇದುವೇ ನವಗಾನ. ವೆರಿ ಗುಡ್. ಹದಿನೈದು 16 17 ಇದು ಸೆಟ್ ಮಾಡಿ ಇಡಿ. ಬಿಡಿ ಬಿಡಿ ತಗೊಳ್ಳಿ. 18 19 20 ಅವ್ರಿಗೇನು ಗ್ಲಾಸ್ ಇಲ್ಲ, ಗ್ಲಾಸ್ ಕೊಡಿ. 21 ಆಯ್ತು. ಅವರಲ್ಲಿ ಪಡ್ಕೊಂಡವರು ಫಸ್ಟ್ ಬೇಡ ಬೇಗ ಬೇಗ
ವಿಡಿಯೋ ತಿಂತಿದ್ದೀರಲ್ಲ ಇವರೇನೋ ಹಂಬ ಕಣ್ಣಲ್ಲಿ ನೋಡಿ ಹಾಕೊಂಡು ನೀವು ಜಯನ ಕೈಗೆ ಹೋಗುವ ಒಲಿ ಅಷ್ಟೇ ನೋಡಿರ್ತಾರೆ ಎಲ್ಲರೂ ಸಹ. ಹಿನ್ನೆಲೆ ಬೇಕಲ್ಲ. ಹತ್ತಿರ ಬನ್ನಿ. ಅವ್ರು ತಗೊಳ್ಳಿಲ್ಲ. ಒಳ್ಳೆ ಆಕ್ಟ್ ಮಾಡ್ಬೇಕು. ಸ್ವಲ್ಪ ಲೇಟ್ ಮಾಡಿದ್ರು ಅವ್ರು ಬಾಲ್ ಪಾಸ್ ಮಾಡುವಾಗ ಅಂದ್ರೆ ಅದಲ್ಲೇ ಬಂದು Everybody has to do it. ಆಗಲ್ಲ. ನೋಡಿ ಅದಕ್ಕೆ ನೀವು ಸ್ವಲ್ಪ ದೂರ ನಿಲ್ಲಬೇಕಂತ ಹೇಳಿದ ಅದಕ್ಕೆ ಆಯ್ತಾ ಚೀಟಿ ಮುಗೀತಾ ಅಂತ. ಶ್ರೀಮಂತಿಗಳು
ಓಡಿ 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 ಹಿಂದಕ್ಕೆ ಹೋಗ್ತಿಲ್ಲ ಹಿಂದಕ್ಕೆ ಹೋಗ್ತಿಲ್ಲ ಹೋಗಿ 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 ನೀವು ಬೆನ್ನ ಹಾಕೊಳ್ಳಿ ಈಚೆ ಮುಖ ಮಾಡಬೇಡಿ ಇಲ್ಲ